ಇಂದು ಗೌರಿಬಿದನೂರು ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ ನಡೆದ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಅಧಿಕಾರಿಗಳು ಹಾಗೂ ಕನ್ನಡ ಪರ ಸಂಘಟನೆಗಳ ಸಮ್ಮುಖದಲ್ಲಿ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಈ ಸಭೆಯಲ್ಲಿ ಎಲ್ಲ ಕನ್ನಡ ಪರ ಹೋರಾಟಗಾರರು ಹಾಗೂ ವಿವಿಧ ಸಂಘಟನೆಗಳು ಸಮಾಲೋಚನೆ ನಡೆಸಿ ನವೆಂಬರ್ 1ರಂದು ನಡೆಯಲಿರುವ ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲ ಪೂರ್ವಭಾವಿ ಸಿದ್ಧತೆಯನ್ನು ತಯಾರಿ ಮಾಡಲಾಯಿತು. ನಡೀತಾ ಸತತ ದಿನಾಚರಣೆಯಲ್ಲಿ 14 ಸಾಂಗಲ್ಲಿ ಒಂದು ಸಾಂಗ್ ಮಾತ್ರ ಕನ್ನಡ ಸಂಗೀತ ಬಿಇಒ ಜೊತೆ ಮಾತಾಡ್ತೀನಿ. ಈ ತಾಲೂಕಲ್ಲಿ ಯಾವುದೇ ಬ್ಯಾಂಕ್ ತಗೊಂಡ್ರು ಎಲ್ಲ ಬ್ಯಾಂಕಲ್ಲೂ ಹೊರ ರಾಜ್ಯದ ಅವ್ರಿಗೆ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ತುಂಬ ಪ್ರಾಬ್ಲಮ್ ಇದೆ. ನೀವು ಎಲ್ಲ ಬ್ಯಾಂಕ್ನವ್ರನ್ನು ಕರೆಸಿ ಬ್ಯಾಂಕ್ ಮ್ಯಾನೇಜರ್ಗಳು ಹೊರ ರಾಜ್ಯದವರು ಪರವಾಗಿಲ್ಲ, ಆದರೆ ಕನ್ನಡ ಕಲಿಯಕ್ಕೆ ಅವ್ರಿಗೆ ಒಂದು ಸೂಚನೆ ಕೊಡಬೇಕು ಅಂತ ನಮ್ಮಲ್ಲಿ ಮನವಿ ಸರ್. ಓಕೆ, ಅಲ್ಲೋಗೋ ಅಕೌಂಟ್ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಸರ್. ಅವ್ರಿಗೆ ಲ್ಯಾಂಗ್ವೇಜ್ ಬರಲ್ಲ. ನಮ್ಮವ್ರಿಗೆ ಕನ್ನಡ ತೆಲುಗು ಬಿಟ್ರೆ ಬೇರೆ ಲ್ಯಾಂಗ್ವೇಜ್ ಬರಲ್ಲ, ಅವ್ರಿಗೆ ಹಿಂದಿ ಇಂಗ್ಲಿಷ್ ಬಿಟ್ರೆ ಬೇರೆ ಲ್ಯಾಂಗ್ವೇಜ್ ಬರಲ್ಲ. ಪಾಪ ಹಳ್ಳಿಯಿಂದ ಬರ್ತಾರೆ ಮುದುಕರು, ಅವ್ರಿಗೆ ಲ್ಯಾಂಗ್ವೇಜ್ ಬರಲ್ಲ, ತೆಲುಗು ಬರುತ್ತೆ ಇಲ್ಲ ಕನ್ನಡ ಮಾತಾಡ್ತಾರೆ. ಮ್ಯಾನೇಜರ್ಸ್ಗೆ ಸ್ಪಂದಿಸಕ್ಕೆ ಟೈಮ್ ಇರಲ್ಲ, ಅವ್ರೇನೋ ರ್ಯಾಶ್ ಆಗಿ ಮಾತಾಡ್ತಾರೆ, ಅವ್ರನ್ನ ಕಳಿಸ್ಕೊಟ್ಬಿಡ್ತಾರೆ. ತುಂಬಾ ತೊಂದರೆ ಆಗ್ತಾ ಇದೆ ಸರ್. ಅದೇ ರೀತಿ ಈ ಭಾಗದಲ್ಲಿ ಇರ್ತಕ್ಕಂಥ ಒಂದು ಕೈಗಾರಿಕಾ ಪ್ರದೇಶದಲ್ಲಿ ತುಂಬಾ ಹೊರ ರಾಜ್ಯದವರು ಉದ್ಯೋಗಿಗಳಾಗಿದ್ದಾರೆ ಸರ್. ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದು ಕೈಗಾರಿಕಾ ಪ್ರದೇಶ ನಮ್ಮ ತಾಲೂಕವ್ರಿಗೆ ಮೊದಲನೇ ಆದ್ಯತೆ ಕೊಡಬೇಕು ಅಂತ ತಮ್ಮಲ್ಲಿ ಇದು ಮಾಡ್ತಾ ಇದೀವಿ ಸರ್. ಓಕೆ, ಅದನ್ನು ಕೂಡ ಮೀಟಿಂಗ್ ಕನ್ವೀನ್ ಮಾಡಿ. ಸರಿ ಸರ್. ಟ್ಯಾಬ್ಲೋ ಚೆನ್ನಾಗಿರುತ್ತೆ, 6 ಟ್ಯಾಬ್ಲೋ ತಗೊಂಡ್ಬರ್ತಾರೆ, ಅವ್ರು ಪ್ಲಾನ್ ಮಾಡ್ತಾರೆ. ಅವರು ಹೋಗ್ಲಿಕ್ಕೆ ಒಂದಾಗುತ್ತೆ ಸರ್. ಟ್ಯಾಬ್ಲೋ ಅವರು 6,000 ರೂಪಾಯಿ ಮಾಡಿಸ್ಕೊಟ್ಟಿದ್ದು ಒಂದ್ಸಲ. ಈಗ KSRTC ಒಂದು ಹೇಳಿದ್ರು, ಮಹೇಶ್ ಪಂಚ ಅವರು KSRTC ಒಂದು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರು ಅವರು. ಈಗ ನಗರದಲ್ಲಿ ರ್ಯಾಲಿ ಇರೋದಕ್ಕೋಸ್ಕರ ಪಂಚಾಯತ್ ಒಂದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಹೇಳ್ತಾ ಇರೋದು. ಖಾಲಿ ಒಂದು ಸಮುದಾಯಕ್ಕೆ ಒಂದು ಕೊಟ್ಟಿರೋ ಒಂದು ಪಂಚಾಯತಿಗೆ ಒಂದು ನಾವು ಎಲ್ಲಾ ಸಮುದಾಯಗಳು ಸೇರಿ ಮಾಡ್ತೀವಿ ಸರ್. ಹಬ್ಬ ಇದು ಕನ್ನಡ ರಾಜ್ಯೋತ್ಸವ ಎಲ್ಲಾ ಸಮುದಾಯಗಳು ಸೇರಿದ್ದು ಪ್ರತಿಯೊಬ್ಬ ಕನ್ನಡಿಗರು ಸೇರಿ ಮಾಡೋದು. ಅವ್ರು ಹೇಳ್ತಿದ್ದಾರೆ ಪಲ್ಲಕ್ಕಿ ಮಾಡಿಸ್ತೀವಿ ಅಂತ, 30 ಪಲ್ಲಕ್ಕಿ ರೆಡಿ ಮಾಡಿಸ್ತೀವಿ ಅಂತ ಹೇಳ್ತಿದ್ದಾರೆ. ಓಕೆ ಸರ್, ಅದು ಇಂಟೈಮ್ ಇರ್ಬೇಕು ಸರ್. ಮುಂದೆ ದಿವಸ ರೆಡಿ ಮಾಡ್ಕೊಂಡು ಇಂಟೈಮ್ ಇರ್ಬೇಕು ಸರ್. ಈಗ ಲಾಸ್ಟ್ ಟೈಮ್ ಸರ್ ಪ್ರತಿ ಸತಿ ನಾವು ಪಲ್ಲಕ್ಕಿ ಮಾಡ್ಸ್ಕೊಂಡ್ ಬರ್ತಾ ಇದ್ವಿ ಸರ್. ಸೊ ಪಲ್ಲಕ್ಕಿ ಬರುತ್ತೆ ಅಷ್ಟೇ ಸರ್, ಜನ ಬರೋಕ್ಕಾಗಲ್ಲ. ಯಾಕಂದ್ರೆ ಜನರನ್ನ ಕಳಿಸ್ಬೇಕಂತಂದ್ರೆ ಸುಮ್ಮನೆ ಯಾರು ಜನ ಬರೋದಿಲ್ಲ ಸರ್. ಜನರಿಗೆ ಅರೇಂಜ್ಮೆಂಟ್ ಮಾಡಿದ್ರೆ ಬೇಕಾದ್ರೆ ಸರ್ ಅರೇಂಜ್ಮೆಂಟ್ ಮಾಡ್ತಾರೆ. ಒಂದು ಪಂಚಾಯತಿಂದ 30 ಜನ, ನೀವು 40 ಜನ ಕರ್ಸೋ ಜವಾಬ್ದಾರಿ ಪಂಚಾಯತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರೆಲ್ಲ ಟೀಮ್ಗೆ ಹೇಳಿ ಒಪ್ಪಿಸ್ಬೇಕು ಸರ್. ಇವರು ಅಧ್ಯಕ್ಷರು ಕನ್ನಡದವರಲ್ಲ ಸರ್, ಅಧ್ಯಕ್ಷರು ಕರ್ನಾಟಕದವರೇ ತಾನೇ, ಗೌರಿಬಿದನೂರು ತಾಲೂಕವರೇ ತಾನೇ ಆಗೋದು. ಅವ್ರಿಗೆ ಮುಂಚೆನೆ ರೆಡಿ ಮಾಡಿಕೊಂಡು ಮಾರನೇ ದಿವಸ 7:30ಗೆಲ್ಲ ಟೌನ್ ಆಗಿರ್ಬೇಕು. ಆ ಥರ ಆದರೆ ನಿಮ್ಮ ಕರೆಕ್ಟ್ ಆದ ಟೈಮ್ಗೆ ನಾವು ಅಲ್ಲಿ ಧ್ವಜಾರೋಹಣ ಮಾಡೋಕ್ಕಾಗುತ್ತೆ. ಅದೊಂದು ಇಂಟ್ರೆಸ್ಟ್. ಈಗ ಲಾಸ್ಟ್ ಟೈಮ್ ಪಲ್ಲಕ್ಕಿ ಇತ್ತ ಇರ್ಲಿಲ್ವಾ? ಏನಿತ್ತು ಲಾಸ್ಟ್ ಟೈಮ್? ಇತ್ತು ಸರ್, ಪಂಚಾಯತಿಗೆ ಒಂದಿತ್ತು. ಪಂಚಾಯತಿಗೆ ಒಂದು ಪಲ್ಲಕ್ಕಿನಾ? ಮಾಮೂಲಿ ಸಮುದಾಯಕ್ಕೆ ಕೊಡ್ತೀರಾ ನಾವು. ಇದು ಕನ್ನಡ ಹಬ್ಬ ಎಲ್ಲ ಸಮುದಾಯಗಳು ಸೇರಿ ಮಾಡೋದು ಕನ್ನಡ. ಇದು ಕನ್ನಡ ರಾಜ್ಯೋತ್ಸವ ಸರ್. ಇದಕ್ಕೆ ನಮಗೆ ಒಂದು ಪಲ್ಲಕ್ಕಿ ಕೊಟ್ಟಿಲ್ಲ, ಒಂದು ಬಿಡುವ ಅಂದ್ರೆ ಹೆಂಗ್ ಸರ್? ಸರ್ ಲಾಸ್ಟ್ ಟೈಮು ಅದು ದೊಡ್ಡದೊಂದು ಪಲ್ಲಕ್ಕಿ ಮಾಡಿದ್ವಿ ಸರ್. ಸೊ ಅದರಲ್ಲಿ ಕನ್ನಡಾಂಬೆದು ಮತ್ತೆ ಒಂದು ಕವಿಗಳದು ಅದರದೆಲ್ಲನೂ ಒಂದು ಟ್ಯಾಬ್ಲೆಟ್ ದೊಡ್ಡದು ಮಾಡಿಸಿದ್ವಿ ಸರ್. ಅದಾದಮೇಲೆ ಒಂದು 5 ಟ್ಯಾಬ್ಲೆಟ್ಸ್ ಐತಿಹಾಸಿಕ ಏನು ಅಲ್ಕಾಪುರ ಸೋಮೇಶ್ವರ ಟೆಂಪಲ್ಲು, ಆಮೇಲೆ ವಿದ್ರಾಶ್ವತಾಮನ ಮುದ್ಗಾನಗುಂಟೆ, ಈ ಥರ ದೇವಸ್ಥಾನಗಳದ್ದು ಒಂದು ಟ್ಯಾಬ್ಲೋ ಮಾಡಿ ಟೋಟಲ್ 5 + 1 6 ಟ್ಯಾಬ್ಲೋ ಮಾಡಿದ್ವಿ ಸರ್ ಲಾಸ್ಟ್ ಟೈಮ್. ಸೊ ಈ ಸತಿ ಅವರು ಬೇಡಿಕೆ ಇಟ್ಟಿದ್ರೆ 31 ಗ್ರಾಮ ಪಂಚಾಯತಿಗೆ ಹೋಗುತ್ತೆ ಗೌರಿಬಿದನೂರು ತಾಲೂಕಲ್ಲಿ 31ಕ್ಕೂ ಪಲ್ಲಕ್ಕಿ ಅಂತ ಹೇಳಿದ್ರೆ ಸರ್. ಸೊ ಟ್ಯಾಬ್ಲೋ ಕ್ಯಾನ್ಸಲ್ ಆದರೆ ಪಲ್ಲಕ್ಕಿಗೆ 1000 ರೂಪಾಯಿ ಅವನಿಗೆ ತಗೊಬರ್ತೀವಿ. ಹೋದ ಸಲ KSRTC ಅವರು ದೊಡ್ಡದಾಗಿ ಮಾಡ್ಕೊಂಡ್ಬಂದಿದ್ರು ಸರ್. KSRTC ಅವ್ರಿಗೆ ಒಪ್ಪಿಸಿದ್ರಿ, ಅದು ದೊಡ್ಡದಾಗಿ ಮಾಡ್ಕೊಂಡು ಚೆನ್ನಾಗಿ ಮಾಡ್ಕೊಂಡ್ಬಂದಿದ್ರು ಸರ್. ಮಿಕ್ಕಿದ್ರು ಟ್ಯಾಬ್ಲಲ್ಲಿ ಹೇಳಿದ್ರು. ಈಗ ಪಂಚಾಯತಿ ಒಂದು PDO ಹೇಳಿ ಒಂದು ಪಂಚಾಯತಿಗೆ ಒಂದು ಪಲ್ಲಕ್ಕಿ ತರಿಸಿ ಸರ್. ಟೋನೆಲ್ಲ ಚೆನ್ನಾಗಿರುತ್ತೆ. ಟ್ಯಾಬ್ಲೋ ಬೇಕಾ ಪಂಚಾಯತಿಗೆ? ಕ್ಲಿಯರ್ ಡಿಸ್ಟಿಂಗ್ವಿಶ್ ಇರಬೇಕು. ಏನು ಯಾವ್ಯಾವ ಇಲಾಖೆಗೆ ಹಾಕಿರ್ತೀವೋ ಆ ಇಲಾಖೆಗಳು ಅವ್ರವ್ರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ. ಇಲ್ಲಿ ಮುಗೀತು, ಇವತ್ತು ನಿನ್ನೆದಕ್ಕೆ ಮುಗೀತು, ನೆನ್ನೆಯಿಂದ ಇವತ್ತಿಗೆ ಸ್ಟಾರ್ಟ್. ಹೊಸ ಅಧ್ಯಾಯ ನವೆಂಬರ್ 1ರಿಂದ ಹೊಸದು. ಏನೇನು ಬರುತ್ತೋ ಎಲ್ಲದಕ್ಕೂ ಏನೇನು ಹಾಕಿರ್ತೀವೋ ಅದು ಕ್ಲಿಯರ್ ಕಟ್ ಆಗಿ ಅವರು ಈಗ ಮುಗಿದೋಗಿದೆ. ವಾಲ್ಮೀಕಿ ಜಯಂತಿ ಮುಗೀತು, ಅಂಬೇಡ್ಕರ್ ಜಯಂತಿನೂ ಮುಗಿದೋಗಿದೆ. ಓಕೆ,
ಈಗ ನೀವು ಕೊಟ್ಟಿಲ್ಲ ಅಂತ ಅವ್ರು ಕೊಟ್ಟಿಲ್ಲ ಅಂತ ನೀವು ಮುಗೀತದೋ. ಈಗ ಬಿಟ್ಬಿಡೋಣ ಅದನ್ನ, ಈಗ ಬಿಟ್ಬಿಡೋಣ. ಈಗ ಅದನ್ನ ಬಿಟ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ಬೇಕು, ನಿಮ್ ಕಡೆಯಿಂದ ನೀವುಗಳು ಕೋಆರ್ಡಿನೇಷನ್ ಮಾಡ್ಕೋಬೇಕು. ನೀವು ಡಿಪಾರ್ಟ್ಮೆಂಟ್ಗಳನ್ನ ಮೂರು ಜನ ಒಂದೇ ರ್ಯಾಂಕ್ ಇದ್ದೀರಾ, ಅದು ವಾದ ಮಾಡ್ಬೇಡ್ರಿ ಇಲ್ಲಿ. ಈಗ ಮುಗೀತು ಬಿಡಿ ಅದನ್ನ. ನರಸಿಂಹಯ್ಯ ಅವರೇ ಮುಗೀತದು. ನೆಕ್ಸ್ಟ್ ಅದನ್ನ ಆಫೀಸರ್ಸ್ ಮೀಟಿಂಗ್ ಅಲ್ಲಿ ಮಾತಾಡೋಣ. ಈಗ ನಿಮ್ಗೆ ಏನು ಒಪ್ಸಿದೀವೋ ಅವ್ರ ಅಧ್ಯಕ್ಷತೆಯಲ್ಲಿ ಈಗ November 1 ನಡೀತಿದೆ, January 26 BCM ಅವ್ರದ್ದು, ನೆಕ್ಸ್ಟ್ ಇಂಡಿಪೆಂಡೆನ್ಸ್ ಡೇ ನಿಮ್ದು. ಇದೇ ತರ ರೊಟೇಷನ್ ಅಲ್ಲಿ ಬರುತ್ತೆ. ಈಗ ನೀವು ಹೆಡ್ ಇರ್ತೀರಾ, ನೀವು ಕಲೆಕ್ಟ್ ಮಾಡೋದು ನಿಮ್ಮ ಇದಿರುತ್ತೆ, ನಾವು ಇನ್ಸ್ಟ್ರಕ್ಷನ್ಸ್ ಪಾಸ್ ಮಾಡ್ತೀವಿ. ಸರ್, ಇದು ಫುಡ್ ಡಿಪಾರ್ಟ್ಮೆಂಟ್ ಒಪ್ಸೋದು ತುಂಬಾ ಉತ್ತಮ ಅನ್ಸುತ್ತೆ ಸರ್. ಫುಡ್ ಡಿಪಾರ್ಟ್ಮೆಂಟ್ ಬೇರೆ ಹಾಕಿದೆ ಈಗ. ಯಾಕಂತಂದ್ರೆ 3 ಇಲಾಖೆಗೆ ಅಷ್ಟು ಈಗ ಫುಡ್ ಡಿಪಾರ್ಟ್ಮೆಂಟ್ ಇಲಾಖೆ ಸೆನಾಪರೆ ಅವರಿಗೆ ಇವ್ರಿಗೆ ಇಲ್ಲ ಮುಗೀತೀಗ. ಒಂದ್ಸತಿ ಒಪ್ಸಾಗ ಹೋಗಿದೆ. ಫುಡ್ ಡಿಪಾರ್ಟ್ಮೆಂಟ್ಗೂ ಬೇರೆ ಹಾಕೋಗಿದೆ. ಕುತ್ಕೊಳ್ಳಿ. ಇನ್ನೊಂದೆರಡು ಇಲಾಖೆ ಸಹಕಾರ ಕೊಡಿಸಿ ಸರ್. ನೀವು BCM ನವರು ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ಈ 3 ಜನ ಸೇರಿ ಮಾಡ್ತಕ್ಕಂಥದ್ದು. ಓಕೆ, ನಿಮ್ಮ ಇದು ಸುಪರ್ದಿಯಲ್ಲಿ ಬೇರೆ ಫಂಡ್ ಮಾಡ್ತೀನಿ ಇಲ್ಲ, ನೀವು ಏನಾದ್ರು ಮಾಡಿ ಅದು ರೆಡಿ ಆಗ್ಬೋದು ಸರ್. ಅದು ತುಂಬ ಕಷ್ಟ ಸಾಧ್ಯ ಸರ್. ಯಾಕಂತಂದರೆ ಎಲ್ಲ ಅಷ್ಟು ಇದಕ್ಕಾಗುತ್ತೆ. ಎಲ್ಲ ಏನಾಗಿದೆ, ನಮ್ಮ ಪ್ರತಿ ವರ್ಷವೂ ಯಾವ ರೀತಿ ನಮ್ಮ ಇದು RI ಅವರು ಜವಾಬ್ದಾರಿ ತೊಗೊಂಡು ಮಾಡ್ತಾ ಇದ್ರೆ ಹಂಗೆ ಮಾಡಿದ್ರೆ ತುಂಬ ಉತ್ತಮ ಆಗುತ್ತೆ ಸರ್. ಯಾಕಂತಂದರೆ ಇಲ್ಲಿ 4-5 ಇಲಾಖೆ ಸರ್, ನಾನು ಸಾರಿ ಸರ್, 4-5 ಇಲಾಖೆ ವಹಿಸಿದಾಗ ಯಾವ ಇಲಾಖೆಯವ್ರನ್ನೂ ಅವರು ಮಾತಾಡಲ್ಲ. ಈಗ ಸೋಷಲ್ ವೆಲ್ಫೇರ್ ಸೋಷಲ್ ಲಾಸ್ಟ್ ಇಯರ್ ಸದ್ಯ ನಾನೊಂದು ಇಲಾಖೆಯಲ್ಲಿ ನಾನೇ ಮಾತಾಡಿದ್ದೀನಿ. ಆಗಸ್ಟ್ 15ಕ್ಕೆ ನಾನೇ ಅವ್ರನ್ನ ನಿಮ್ಮ RIನ ಫೋನ್ ಮಾಡಿ ಸರ್ ಅವ್ರ ಕಡೆಯಿಂದನೂ ಮಾಡಿಸಿದ್ದೇನೆ ಸರ್. ಫೋನ್ ಮಾಡಿದ್ರು ಸಹಿತ ಅದಕ್ಕೆ ನನ್ನ ಜವಾಬ್ದಾರಿ ವಹಿಸ್ಬಿಟ್ಟು ಉಳಿದವ್ರು ಯಾವ ಇಲಾಖೆಗೂ ಅದು ಸಂಬಂಧ ಇಲ್ಲ ಅಂತಂದಾಗ ನಾನೊಬ್ಬ ಜವಾಬ್ದಾರಿ ತುಂಬ ಕಷ್ಟ ಆಗುತ್ತೆ ಸರ್. ಈಗ ಅದಕ್ಕೆ ದಯವಿಟ್ಟು ಅವ್ರಿಗೆ ಯಾರು ಜವಾಬ್ದಾರಿ ನೀವು ತಗೊಳ್ಳಿ. 3 ಜನದ ಫೈನಾನ್ಷಿಯಲ್ ಬರ್ಡನ್ಸ್ ನ 3 ಜನ ಹಂಚ್ಕೋಬೇಕಾಗಿರುತ್ತೆ ಸರ್. ಯಾರು ಮಾಡಲ್ಲ ಸರ್, ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ. ಅಲ್ಲ, ಈಗ ಅವ್ರು ಮಾಡೋದಿಲ್ಲ ಅಂತಂದ್ರೆ ಹೆಂಗ್ ಸರಿಯಾಗುತ್ತೆ? ಈಗ ನಾವು ಮಾಡೋದಿಲ್ಲ ಅಂತ ಹೇಳಿದ್ರೆ ಸರಿಯಾಗುತ್ತೆ? ನಾವು ಮಾಡಲ್ಲ ಅಂತ ಹೇಳ್ತಲ್ಲ ಸರ್. ಯಾರು ನಾ ಜವಾಬ್ದಾರಿ ತಗೊಂಡ್ರೆ ನಾನೊಬ್ಬನೇ ಮಾಡ್ಬೇಕಾಗುತ್ತೆ ಸರ್. ಉಳಿದವ್ರು ಯಾರು ಮಾಡಲ್ಲ ಸರ್. ಅದನ್ನ ಮಾಡ್ಲಿಲ್ಲ ಅಂದ್ರೆ ಅದನ್ನ ಹೆಂಗ್ ಮೆಸೇಜ್ ಮಾಡೋಣ, ನಾವು ಮಾಡ್ಸೋಣ ಅದನ್ನ. ನೀವು ಹಂಗ್ ಸರಿಯಾಗೋದಿಲ್ಲ. ಈಗ ನಿಮ್ಮ ಜವಾಬ್ದಾರಿ, ನೀವು ಈ ಸತಿ ಲೀಡ್ ಮಾಡಿ, ನೆಕ್ಸ್ಟ್ ಇದಕ್ಕೆ ಬೇರೆಯವ್ರು ಲೀಡ್ ಮಾಡ್ತಾರೆ. ಈಗ BCM ಏನಿದಾರೋ AD ಇದಾರೋ ಅವ್ರನ್ನ ಲೀಡ್ ಮಾಡ್ಸೋಣ. ಒಬ್ಬೊಬ್ರು ಒಂದೊಂದು ಸತಿ. ನೀವು 3 ಜನದಲ್ಲಿ ಈಗ ಲಾಸ್ಟ್ ಟೈಮ್ದು ಇದಾಗ್ಲಿಲ್ಲ, ಸೊ ಹಂಗಾಗಿ ಈ ಸತಿ ನೀವು ತಗೊಳ್ಳಿ ಚಾರ್ಜ್ನ. ನೆಕ್ಸ್ಟ್ ಪ್ರತಿ ವರ್ಷದಂತೆ January 20 ಬೇಡ, ಅದು ಸರಿಯಾಗೋದಿಲ್ಲ, ಅದು ಸರಿಯಾಗ್ತಿಲ್ಲ. ಅದು ಸರಿಯಾಗಿದ್ದಿದ್ರೆ ನಾನು ಯಾಕೆ ಹಿಂಗೆ ಇದು ಮಾಡ್ತಿದ್ದೆ. January 26ನೇ ತಾರೀಕಿಗೆ BCM AD ಯಾರು ಇರ್ತಾರೋ ಅವತ್ತಿನ ದಿನಕ್ಕೆ ಅವ್ರ ಕೈಯಲ್ಲಿ ಮಾಡಿಸೋಣ. ಬಟ್ ನಿಮ್ಮ ಇನ್ಚಾರ್ಜ್, ನೀವು ನಿಮ್ಮ ಅಧ್ಯಕ್ಷತೆ, ನೀವೇನಾರು ಮಾಡಿ ತಿಂಡಿ ಮತ್ತೆ ಕೊಡ್ತಕ್ಕಂಥ ಇದು ಕ್ಲೀನ್ ಆಗಿರ್ಬೇಕು. ಒಂದು ಏನು ನಾರ್ಮಲ್ ಒಂದು ಏನು ರೈಸ್ ಬಾತ್ ಒಂದು ಮಾಡ್ತೀರಾ, ಆಮೇಲೆ ಒಂದು ಮೊಸರನ್ನು ನಾನು ವೈಯಕ್ತಿಕವಾಗಿ 1,20,20,000 ಇನ್ನೂ ನನಗೆ ಅದು ಅಂಬೇಡ್ಕರ್ ಜಯಂತಿದು ನಾನೇ ಕೈಲಿ ಹಾಕಿದ್ದೆ ಸರ್. ಒಂದು ನಿಮಿಷ. ಕೈಗಾರಿಕಾ ಪ್ರದೇಶದಲ್ಲಿ ಧ್ವಜಾರೋಹಣದ ಬಗ್ಗೆ ಮಾತಾಡಿದ್ರೆ ಅದ್ರ ಬಗ್ಗೆನೂ ನಾವು ಆ್ಯಕ್ಷನ್ ಮಾಡೋಣ. ಲಾಸ್ಟ್ ಟೈಮು 80% ಆಗಿದೆ ಅಂದಿದ್ರೆ, ಈ ಸತಿ 100% ಅಚೀವ್ ಮಾಡಿಸೋದಕ್ಕೆ ಇದು ಮಾಡೋಣ. ಇದಕ್ಕೆ ಜವಾಬ್ದಾರಿನ ಕಾದರು ನಮ್ಮ ಕಸ್ಬಾ RI ಮತ್ತು ದೊಡ್ಡಕುರ್ಗೋಡು ಪಂಚಾಯತಿ PDO ಆಮೇಲೆ ನಮ್ಮ VAO 3 ಜನದ ಜವಾಬ್ದಾರಿ ಇರುತ್ತೆ. ಓಕೆ, 3 ಜನಕ್ಕೆ ಇದನ್ನು ಹಾಕ್ಬಿಡಿ. ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಡಬೇಕು. ಒಂದು ಸಭೆ ಕರೆಯೋದಕ್ಕೆ ಹೇಳಿ, ಸಭೆ ಕರೆದ್ಬಿಟ್ಟು ಅವರಿಗೆ ಇನ್ಸ್ಟ್ರಕ್ಷನ್ ಪಾಸ್ ಆಗಲಿ. ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ನಾಡ ಹಬ್ಬಗಳು ಎಲ್ಲ ನಮ್ಮ ಸಮುದಾಯವಾರು ಬಂದಾಗ ವಾಲ್ಮೀಕಿ ಜಯಂತಿ, ಅಂಬೇಡ್ಕರ್ ಜಯಂತಿ, ಇತರೆ ಜಯಂತಿಗಳಿಗೆ ಎಲ್ಲ ಗ್ರಾಮ ಪಂಚಾಯತಿ ವತಿಯಿಂದ ನಾವೇನೋ ಒಂದು ಪಲ್ಲಕ್ಕಿಯನ್ನು ಮಾಡ್ಕೊಂಡು ಬರ್ತೀವಿ. ಅವತ್ತು EO ಸಾಹೇಬ್ರಿಗೆ ಸೂಚನೆ ಕೊಟ್ಟು ನಮ್ದೇನು 35-36 ಪಂಚಾಯತಿ ಇದೆ, ಪ್ರತಿಯೊಂದು ಪಂಚಾಯತಿಯನ್ನು ಕನ್ನಡಾಂಬೆಯ ಏನು ಭುವನೇಶ್ವರಿ ತಾಯಿ ಭುವನೇಶ್ವರಿ ಫೋಟೋ ಇಟ್ಕೊಂಡು ಅವತ್ತೊಂದು ದಿವಸ ಬಂದರೆ ತುಂಬ ಚೆನ್ನಾಗಿರುತ್ತೆ ಸರ್. ಕಡ್ಡಾಯವಾಗಿ ಅದು ಬರಬೇಕು ಅಂತ ಹೇಳಿ ಸರ್. EO ಸಾಹೇಬ್ರಿಗೆ ಹೇಳ್ಬಿಟ್ಟು ಅದನ್ನೊಂದು ಮಾಡಿಸ್ಬೇಕು. ಒಂದು ನಿಮಿಷ ಮೈಕ್ ಕೊಟ್ಬಿಡ್ತೇನೆ. ಬಲು ಚೆನ್ನಪ್ಪ ಅವರೇ, ಈಗ ಆಸ್ ಯೂಶುವಲ್ ತಿಂಡಿ ಉಪಹಾರ ವ್ಯವಸ್ಥೆಗಳ ಜವಾಬ್ದಾರಿ ನಿಮ್ಮ ಕನ್ನಡ ರಾಜ್ಯೋತ್ಸವ ಮಾಡಬೇಕು. ಈ ನವೆಂಬರ್ ತಿಂಗಳಲ್ಲಿ ಸುಮಾರು 3,000-4,000 ಜನ ನಮ್ಮ ಗೌರಿಬಿದನೂರು ಭಾಗದಿಂದ ಕೆಲಸಕ್ಕೆ ಹೋಗ್ತಾರೆ ಸರ್. ಎಲ್ಲ ಈ ನಮ್ಮ ತಾಲೂಕಿನ ಜನ ಅಲ್ಲೇ ಪ್ರತ್ಯೇಕವಾಗಿ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಕೈಗಾರಿಕಾ ಪ್ರದೇಶದಲ್ಲಿ ನಡೆಸ್ಕೊಡ್ಬೇಕು ಅಂತ ಹೇಳಿ ಕೋರ್ಕೊಳ್ತಾ ಇದೀವಿ ಸರ್ ನಾವು. ಸರ್, ಈಗಾಗಲೇ ನಾವು ಈಗ ಅಂಗಡಿಗಳು ಏನು ಹೇಳಿದ್ವಿ ಇವೆಲ್ಲ ಕನ್ನಡದಲ್ಲಿ ಅಳವಡಿಸಬೇಕು ಅಂತ.
ನಾವು ಆಲ್ರೆಡಿ ಸ್ಟೆಪ್ ತೊಗೊಂಡು ಈಗ ನಾವು ಪರ್ಮಿಷನ್ ಕೊಡ್ಬೇಕಾದ್ರೆ ಮುಂಚಿನ ಅವತ್ತ ಕಂಡೀಷನ್ಸ್ ತೊಗೊಂಡು ಮುಂಚಿಗೆ ತೊಗೊಂಡು ಕನ್ನಡದಲ್ಲಿ ಇದ್ದರೆ ಕಂಪಲ್ಸರಿ ಕೊಡೋದು ಟ್ರೇಡ್ ಲೈಸೆನ್ಸು ಕನ್ನಡದಲ್ಲಿ ಹಾಕಿದಾದ್ಮೇಲೆ ನಾವು ಕೊಡ್ತಾ ಇರೋದು. ಈಗ ಏನು ಆಲ್ರೆಡಿ ಇರೋಂಥವ್ರು ನಾವೆಲ್ಲ ಕನ್ವರ್ಟ್ ಮಾಡಿ ಮೋರ್ ದೆನ್ 50% ಮೇಲೆ ಕನ್ವರ್ಟ್ ಆಗಿದೆ. ಇನ್ನು 1 or 2% ಇದ್ದರೆ ಅದನ್ನು ಅಲಾಟ್ ಮಾಡಿಸಿ ನೋಟಿಸ್ ಕೊಟ್ಟು ಅದೇನಿದೆ ಕವರ್ ಮಾಡಿಸ್ತೀವಿ. ಈಗ ನೆಕ್ಸ್ಟ್ ಬರೋಂಥ ಅಂಗಡಿಗಳು ಕಂಪಲ್ಸರಾಗಿ ನಾವು ಈಗ ಏನು ಟ್ರೇಡ್ ಲೈಸೆನ್ಸ್ ಕೊಡ್ತೀವಲ್ಲ ಕೊಡೋದು ಮುಂಚೆ ಕಂಪಲ್ಸರಿ ಅವರು ನೋಟಿಸ್ ಆ ಬೋರ್ಡ್ ಫ್ರೇಮ್ ಎಲ್ಲ ವಿತ್ ಫೋಟೋಸ್ ಸಮೇತ ನಮಗೆ ಕೊಟ್ಟಾದ್ಮೇಲೆ ನಾವು ಸ್ಟೆಪ್ ತೊಗೊಂಡು ಅವ್ರಿಗೆ ಒಂದು ನಡೆಸಲಿಕ್ಕೆ ಒಂದು ಅನುಮತಿ ಕೊಡೋಕ್ಕೆ ಸ್ಟೆಪ್ ತೊಗೊತೀವಿ. ಈಗ ಏನು ಕನ್ನಡ ಬೋರ್ಡ್ಗಳು ಹೇಳಿದ್ರೆ ನಾವೆಲ್ಲ ನಮ್ಮ ವೆಹಿಕಲ್ಗಳಲ್ಲಿ ಏನು 31 ವೆಹಿಕಲ್ಗಳು ಹೋಗ್ತವೆ ಎಲ್ಲ ವೆಹಿಕಲ್ಗಳು ಅನೌನ್ಸ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊತೀವಿ. ಓವರಾಲ್ 1 ರಿಂದ 31 ಆ ದಿನ ನೀವು ಕಂಪಲ್ಸರಿ ಕನ್ನಡ ಧ್ವಜಗಳನ್ನು ನಿಮ್ಮ ಅಂಗಡಿಗಳ ಮುಂದೆ ಇರ್ಬೋದು, ನಿಮ್ಮ ಮನೆ ಹತ್ರ ಇರ್ಬೋದು, ಎಲ್ಲ ಕಂಪಲ್ಸರಿ ಆಚರಣೆ ಮಾಡ್ಕೊಂತ ಅವ್ರನ್ನ ಒಂದು ನಿರ್ದೇಶನ ಡೈರೆಕ್ಷನ್ಸ್ ಕೊಡಲಿಕ್ಕೆ ಎಲ್ಲ ವ್ಯವಸ್ಥೆಗಳು ನಮ್ಮ ನಗರಸಭೆಯಿಂದ ಮಾಡ್ಕೊತೀವಿ. ಓವರಾಲ್ ಕ್ಲೀನಿಂಗ್ ಹೇಳ್ತೀವಿ ಕಂಪಲ್ಸರಿ ಓವರಾಲ್ ನಡೀತಾ ಇದೆ ಕ್ಲೀನಿಂಗು. ಆವತ್ತಿನ ದಿನ ಹೆಚ್ಚಿನದಾಗಿ ಒಂದು ಗ್ಯಾಂಗ್ ಓವರ್ ಟೈಪಲ್ಲಿ ಹಾಕ್ಕೊಂಡು ಇದು ಎಲ್ಲಿ ಕ್ರೀಡಾಂಗಣ ಮಾಡ್ತೀವಿ ಅಕ್ಕಪಕ್ಕ ಸುತ್ತಲೂ ವ್ಯವಸ್ಥೆ ಮಾಡಿ ಏನು ಸ್ವಚ್ಛತೆ ಕಾಪಾಡಬೇಕು ಅದನ್ನು ಸುಂದರವಾಗಿ ಕಾಪಾಡೋ ಜವಾಬ್ದಾರಿಯನ್ನು ವಹಿಸ್ಕೊಂಡು ಮಾಡ್ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಕೇಳ್ತೀವಿ.